ಇನ್ನು ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಅದಾದ ಬಳಿಕ ಶಕ್ತಿ ಯೋಜನೆಗಳಿಗೆ ಈಗ ಸರ್ಕಾರ ಸರ್ಜರಿ ಮಾಡೋದಕ್ಕೆ ಮುಂದಾಗಿದೆ. ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿದ್ರೆ ಮಾತ್ರ ನಿಮಗೆ ಗ್ಯಾರಂಟಿ ಲಾಭ ಸಿಗುತ್ತೆ. ಗೃಹಲಕ್ಷ್ಮಿ ಗೃಹ ಜ್ಯೋತಿ ಆದ ಬಳಿಕ ಶಕ್ತಿ ಯೋಜನೆಗೆ ಆ ಯೋಜನೆಯನ್ನ ಪರಿಷ್ಕರಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಆಲ್ಮೋಸ್ಟ್ ಆಲ್ ಸರ್ಕಾರ ಕೊಟ್ಟಿರುವಂತಹ 5 ಯೋಜನೆಗಳ ಪೈಕಿ 3 ಯೋಜನೆಗಳು ಸರ್ಜರಿ ಆಗಬೇಕು, ಪರಿಷ್ಕರಣೆ ಆಗಬೇಕು ಅನ್ನೋದು. ಕಾರಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಅನಾವಶ್ಯಕವಾಗಿ ದುಡ್ಡು ಪೋಲಾಗ್ತಾ ಇದೆ, ಸತ್ತವರ ಖಾತೆಗಳಿಗೆ ಹಣ ಜಮೆ ಆಗ್ತಾ ಇದೆ ಅನ್ನೋದು. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮರುಪರಿಶೀಲನೆ ಆಗೋದು ಫಿಕ್ಸ್ ಇದೆ. ಮರುಪರಿಶೀಲನೆ ಅಂತ ಟ್ಯಾಗ್ಲೈನ್ ಕೊಟ್ಟಿದ್ದಾರೆ. ಅನರ್ಹ ಫಲಾನುಭವಿಗಳನ್ನು ಗುರುತಿಸಲು ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಡಿ.ಕೆ. ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಆಧಾರ್ ಜೊತೆಗೆ ಮತದಾರರ ಗುರುತಿನ ಚೀಟಿ ಕಡ್ಡಾಯ ಇರುತ್ತೆ. ಅದರ ಜೊತೆಗೆ ಪಡಿತರ ಚೀಟಿ ಕೂಡ ಕಾಂಗ್ರೆಸ್ ಸರ್ಕಾರ ಕೇಳುತ್ತೆ. ನಿಮ್ಮ BPL ಕಾರ್ಡ್ ಹೊಸ ಅರ್ಜಿಗಳ ಬದಲಾಗಿ ಮರುಪರಿಶೀಲನೆ ಅಂತೇಳಿ ನಾಮಕರಣ ಮಾಡಲಾಗಿದೆ. ಹೊಸ ಅರ್ಜಿಗಳು ಇರೋದಿಲ್ಲ, ಹೆಸರು ಬದಲಾವಣೆ, ಮರುಪರಿಶೀಲನೆ ಅಂತ. ಹೊಸ ಅರ್ಜಿಗೆ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಈ ರೀತಿಯಾಗಿ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ, ಮರುಪರಿಶೀಲನೆ ಅಂತೇಳಿ. ಮರುಪರಿಶೀಲನಾ ಅರ್ಜಿಯ ಮಾದರಿ ಅಧಿಕಾರಿಗಳು ಈಗ ರೆಡಿಯನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಪರಿಶೀಲನಾ ಸಭೆಯಲ್ಲಿ CM DKC ಮಾದರಿಯ ಅರ್ಜಿಯನ್ನ ಅಲ್ಲಿರುವಂಥ ಅಧಿಕಾರಿಗಳು, ನಿನ್ನೆ ಆಗಿರುವಂಥ ಸಭೆ ಇದು, ಈ ಸಭೆಯಲ್ಲಿ ಅಧಿಕಾರಿಗಳು ಎಲ್ಲ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮರುಪರಿಶೀಲನಾ ಒಂದು ಅರ್ಜಿಯಲ್ಲಿ ಯಾವ ರೀತಿಯಾಗಿ ಇರುತ್ತೆ, ಏನೆಲ್ಲ ಅಂಶಗಳು ಉಲ್ಲೇಖ ಇರುತ್ತೆ ಅನ್ನೋದು, ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು. ಅರ್ಜಿಯನ್ನು ಸ್ವೀಕರಿಸಿ ಮನೆ ಮನೆಗೆ ಸರ್ವೆ ಮಾಡೋದಕ್ಕೆ ಸರ್ಕಾರ ಕೂಡ ಚಿಂತನೆ ಮಾಡ್ತಾ ಇದೆ. ಅರ್ಹ ಫಲಾನುಭವಿಗಳು ವಂಚಿತರಾಗಬಾರದು ಅನ್ನುವಂಥ ಕಾರಣಕ್ಕಾಗಿ CM ಈ ರೀತಿಯಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಮನೆ ಮನೆಗೆ ಹೋಗಿ ನೀವು ಮಾಹಿತಿಯನ್ನು ಕಲೆ ಹಾಕಬೇಕು ಅಂತ. ಫಲಾನುಭವಿಗಳು ಯಾರು ಇಲ್ಲ ಅಂಥವರನ್ನು ನೀವು ಪತ್ತೆ ಹಚ್ಚಬೇಕು ಅಂತ ಖಡಕ್ ಸೂಚನೆ. ಮನೆ ಮನೆಗೆ ತೆರಳಿ ಸರ್ವೆ ಮಾಡೋದಕ್ಕೆ ಸಿಬ್ಬಂದಿಯ ಕೊರತೆ ಇದೆ. ಇದನ್ನು ಹೇಗೆ ಮಾಡ್ತಾರೆ ಗೊತ್ತಿಲ್ಲ. ಇನ್ನೊಂದು SIR ಬೇರೆ ಇದೆ, ಅದರ ಕಡೆ ಗಮನ ಕೊಡಬೇಕು ಅಂತ ಕೂಡ ಇದೆ ಅಂತೆ. ನೋಡಿ, SIR ಪ್ರಕ್ರಿಯೆ ಸರ್ವೆ ಮಾಡೋದೇ ಅಧಿಕಾರಿಗಳಿಗೆ ದೊಡ್ಡ ಸವಾಲಿದೆ. ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯೋಜನೆಯನ್ನ ಮರುಪರಿಶೀಲನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಬಟ್ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ಸಿಬ್ಬಂದಿಗಳ ಕೊರತೆ ಇದೆ. ಆರಂಭದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು, ತದನಂತರ ಮನೆಗೆ ಬಂದು ಅವರು ಪರಿಶೀಲನೆ ಮಾಡ್ತಾರೆ. ಹೆಂಗಿದೆ ನೋಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವರಾಜು, ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜು, ಒಂಥರ ರಾಜ್ಯ ಸರ್ಕಾರದ ನಿಲುವು ಅಸ್ಪಷ್ಟ ಅಂತ ಅನ್ಸುತ್ತೆ. ಆರಂಭದಲ್ಲಿ ಕಚೇರಿಗಳಿಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಕೆ ಮಾಡಬೇಕು, ಬಯೋಮೆಟ್ರಿಕ್ ಕೊಟ್ಟು ಬರಬೇಕು. ಅದಾದ ನಂತರ ಅಧಿಕಾರಿಗಳು ಬಂದು ಮನೆಗೆ ಬಂದು ಯಾರು ಅರ್ಹರು ಯಾರು ಅನರ್ಹರು ಅಂತೇಳಿ ಪರಿಶೀಲನೆ ಮಾಡ್ತಾರೆ ಅಂತೇಳಿ. ಇದೆಲ್ಲ ಸಮಯ ಯಾಕೆ ವ್ಯರ್ಥ ಆಗ್ತಾ ಇದೆ ಅಂತೇಳಿ, ಯಾಕೆ ಮತ್ತೆ ಪರಿಶೀಲನೆ? ಆರಂಭದಲ್ಲಿ ಎಲ್ಲವೂ ಫ್ರೀ ಅಂತ ಹೇಳಿಬಿಟ್ಟು ಒಪ್ಕೊಳ್ಳೋಣ, ಅಂದರೆ ಸತ್ತವರ ಖಾತೆಗಳಿಗೆ ಹೋಗ್ತಾ ಇದೆ ಅಥವಾ ದುಡ್ಡು ಅನಾವಶ್ಯಕವಾಗಿ ಪೋಲ್ ಆಗ್ತಾ ಇದೆ ಅನ್ನೋದು ಓಕೆ. ಬಟ್ ನೀವು ಜನರಿಗೆ ಯಾಕೆ ಸಮಸ್ಯೆ ಕೊಡ್ತಾ ಇದ್ದೀರಿ ಅಂತೇಳಿ, ಅಧಿಕಾರಿಗಳನ್ನು ಈಗ ಹೇಗೆ ಮನೆ ಮನೆಗೆ ತಲುಪಿ ಯಾರಿಗೆ ಅವಶ್ಯಕತೆ ಇಲ್ಲ ಗೊತ್ತಿರುತ್ತೆ, ಹಂಗೆ ಮಾಡಬಹುದಲ್ಲ? ಪದೇ ಪದೇ ಮತ್ತೆ ಅಪ್ಲಿಕೇಶನ್ ಹಾಕೋದು, ಆ ಮನೆಯಿಂದ ಆಫೀಸ್ಗೆ, ಆಫೀಸಿಂದ ಮನೆಗೆ, ಈ ರೀತಿಯ ಸಮಯವನ್ನು ವ್ಯರ್ಥ ಮಾಡ್ತಾ ಇರೋದು ಯಾಕೆ ಅಂತ? ಹೇಮಂತ್ ಕುಮಾರ್, ಇಲ್ಲಿ ಮುಖ್ಯವಾಗಿ ಗ್ಯಾರಂಟಿಯನ್ನ ಪರಿಷ್ಕರಣೆ ಮಾಡ್ತಾ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಈಗ ನಡೆಯುವಂತ ಬೆಳವಣಿಗೆಗಳನ್ನ ನೋಡಿದ್ರೆ ಇದು ಪರಿಷ್ಕರಣೆಯೇ ಅಂತ ಅನಿಸ್ತಾ ಇದೆ. ಕಾರಣ ಇಷ್ಟೇ, ಈಗಾಗಲೇ ಗೃಹ ಜ್ಯೋತಿ ಮತ್ತೆ ಗೃಹಲಕ್ಷ್ಮಿ ಇವೆರಡರನ್ನ ಪಡಿತಾ ಇರುವಂತಹ ಫಲಾನುಭವಿಗಳೇನಿದ್ದಾರೆ, ಇವರು ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಈಗ ಸರ್ಕಾರ ನಿರ್ಧಾರ ಮಾಡಿದೆ. ಈಗ ಇನ್ನೇನು ಕೆಲವೇ ದಿನದಲ್ಲಿ ಈ ಬಗ್ಗೆ ಸೂಚನೆಯನ್ನ ಕೂಡ ಹೊರಡಿಸುವಂತ ಸಾಧ್ಯತೆ ಇದೆ. ನಿನ್ನೆ ನಡೆದಂತಹ ಗ್ಯಾರಂಟಿ ಸಭೆಯಲ್ಲಿ ಈ ಬಗ್ಗೆ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಎನ್ನುವಂತ ಮಾಹಿತಿ ಇದೆ. ಇದರ ಪ್ರಕಾರ ಯಾರೆಲ್ಲ ಫಲಾನುಭವಿಗಳಿದ್ದಾರೆ, ತಾವು ಅರ್ಹರು ಅಂತ ಅನ್ಕೊಂಡಿದ್ದಾರೆ, ಅವರು ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು. ಅರ್ಜಿ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಮಾನದಂಡಗಳನ್ನ ಕೂಡ ಒಂದಿಷ್ಟು ಬದಲಾವಣೆ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಆಧಾರ್ ಕಾರ್ಡ್ ಅನ್ನ ಹಿಂದೆ ನೀಡಬೇಕಿತ್ತು. ರೇಷನ್ ಕಾರ್ಡ್ ಮೂಲಕ ಮನೆ ಯಜಮಾನರು ಯಾರು ಅಂತ ಕಂಡುಹಿಡಿ, ಮನೆ ಯಜಮಾಂತಿ ಯಾರು ಅಂತ ಕಂಡುಹಿಡಿಯುವ ಪದ್ಧತಿ ಇತ್ತು. ಅವೆರಡರೂ ಈಗ ಕಂಪಲ್ಸರಿ ಇರೋದು ಓಕೆ. ಆದ್ರೆ ಈಗ ಹೆಚ್ಚುವರಿಯಾಗಿ ವೋಟರ್ ಐಡಿಯನ್ನ ಕೂಡ ಅವರು ನೀಡಬೇಕು. ಅದರ ಜೊತೆ
ವಾಸ ದೃಢೀಕರಣ ಪತ್ರವನ್ನ ಕೂಡ ನೀಡಬೇಕು. ಅಂದ್ರೆ ಕೆಲವರು ಆಧಾರ್ ಕಾರ್ಡ್ ನಲ್ಲಿ ಒಂದು ಅಡ್ರೆಸ್ ಇರುತ್ತೆ, ಬಟ್ ಅವರು ವಾಸಿಸುವಂತ ಜಾಗ ಬೇರೆ ಇರುತ್ತೆ. ಸೊ ಹಾಗಾಗಿ ಈ ಅಲ್ಲಿನ ಸಂಬಂಧಪಟ್ಟ ಒಂದು ಪ್ರಾಧಿಕಾರ ಏನಿದೆ, ಸ್ಥಳೀಯ ಸಂಸ್ಥೆ ಏನಿದೆ, ಅಲ್ಲಿ ಹೋಗಿ ಒಂದು ವಾಸ ದೃಢೀಕರಣ ಪತ್ರವನ್ನ ತರಬೇಕು. ಆನಂತರ ಆದಾಯ ಪ್ರಮಾಣ ಪತ್ರವನ್ನ ನೀಡಬೇಕು. ಕೆಲವೊಂದ್ಸಲ ನೀವು ಆದಾಯ ಪ್ರಮಾಣ ಪತ್ರವನ್ನ ಫೇಕ್ ಆಗಿ ಮಾಡಿಸ್ಕೊಂಡು ಆ ಮೂಲಕ ರೇಷನ್ ಕಾರ್ಡ್ ಅನ್ನ ಇದು ಮಾಡ್ಕೊಂಡಿರ್ತಾರೆ. ಆದಾಯ ಪ್ರಮಾಣ ಪತ್ರವು ಬೇಕು ಅಂತ ಹೇಳಿ ಈಗ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇವೆಲ್ಲವನ್ನ ಆನಂತರ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಆ ನಂತರ ಅವರು ಏನು ಅಧಿಕಾರಿಗಳು ಹೋಗಿ ಮನೆಗೆ ಹೋಗಿ ಏನು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದು. ಈಗ ಅಧಿಕಾರಿಗಳನ್ನ ಮನೆಗೆ ಕಳಿಸಿದ್ರೆ ಹೇಗೆ ಅಂತ ಈಗಾಗಲೇ SIR ಪ್ರಕ್ರಿಯೆ ನಡೀತಾ ಇದೆ. SIR ಪ್ರಕ್ರಿಯೆಗೆ ಸಿಬ್ಬಂದಿಗಳ ಕೊರತೆ ಎದುರಾಗಿದೆ. ಮುಖ್ಯವಾಗಿ SIR ಪ್ರಕ್ರಿಯೆಯನ್ನ ಅಲ್ಲಿನ BLOಗಳು ಮಾಡಬೇಕು. BLOಗಳು ಯಾರಿರ್ತಾರೆ ಅಂದ್ರೆ ಈ ಗ್ರಾಮದ ಮಟ್ಟದಲ್ಲಿರುವಂತಹ ಶಾಲಾ ಶಿಕ್ಷಕರು, ಅಂಗನವಾಡಿ ಶಿಕ್ಷಕರು ಇರ್ತಾರೆ. ಇವರೆಲ್ಲರೂ ಕೂಡ ಈಗಾಗಲೇ ಶಾಲೆ ಶೈಕ್ಷಣಿಕ ವರ್ಷ ಆರಂಭವಾಗಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿ ಒಂದ್ ಕಡೆ ಇದ್ರೆ ಇವು ಮನೆ ಸರ್ವೆಯನ್ನ ಮಾಡೋದು ಆಲ್ರೆಡಿ SIR ಪ್ರಕ್ರಿಯೆಯಲ್ಲೇ ಕಷ್ಟ ಆಗಿ ಹೋಗಿದೆ. ಈಗ ಮತ್ತೆ ಗ್ಯಾರಂಟಿಗಳನ್ನ ಪರಿಶೀಲನೆ ಮಾಡಬೇಕು ಅಂದ್ರೆ ಸರ್ಕಾರದಲ್ಲಿರುವಂತಹ ನೌಕರರಿಗೆ ಇನ್ನೊಂದು ಹೆಚ್ಚುವರಿ ಹೊರೆ ಆಗುತ್ತೆ. ಇದನ್ನ ಯಾವ ರೀತಿ ಪರಿಗಣನೆಗೆ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿರೋದು. ನಿನ್ನೆ ನಡೆದಂತಹ ಗ್ಯಾರಂಟಿ ಸಭೆಯಲ್ಲಿ ಈ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಸರ್ಕಾರ ಸ್ಪಷ್ಟವಾಗಿದೆ, ಈ ಗೃಹ ಜ್ಯೋತಿ ಮತ್ತೆ ಗೃಹಲಕ್ಷ್ಮಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡಬೇಕು ಅಂತ. ಅಂದ್ರೆ ಇದರಲ್ಲಿ ಯಾರೆಲ್ಲ ಸತ್ತವರ ಹೆಸರು ಬಿಟ್ಟೋಗಿದೆ ಅದನ್ನ ಡಿಲೀಟ್ ಮಾಡಿದ್ರೆ ಓಕೆ, ಆದ್ರೆ ಈ ಪರಿಷ್ಕರಣೆ ಹೆಸರಲ್ಲಿ ಹಲವು ಬದಲಾವಣೆಗಳನ್ನ ಮಾಡಲಿಕ್ಕೆ ಹೊರಟಿದ್ಯಾ ಎನ್ನುವಂತಹ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಈಗ ಯಾವ ತರಹದ ನಿರ್ಧಾರವನ್ನ ಕೈಗೊಳ್ತಾರೆ? ಒಂದು ವೇಳೆ ಜನಾಕ್ರೋಶ ಹೆಚ್ಚಾದ ನಂತರ ಈ ಅರ್ಜಿ ಸಲ್ಲಿಕೆಯನ್ನ ಕೈ ಬಿಡ್ತಾರಾ, ಮನೆ ಹೋಗಿ ತಪಾಸಣೆ ನಡೆಸೋದನ್ನ ಕೈ ಬಿಡ್ತಾರಾ, ಅದು ಗೊತ್ತಿಲ್ಲ. ಈಗಾಗಲೇ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನವನ್ನ ಮಾಡಿದ್ದಾರೆ. ಯಾವ ರೀತಿ ಮನೆಗೆ ಹೋಗಿ ಪರಿಶೀಲನೆ ಮಾಡಬೇಕು ಅನ್ನೋದು ಮುಂದಿನ ಹಂತದಲ್ಲಿ ತೀರ್ಮಾನವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಪ್ರೇಮ್, ಧ್ರುವ ಹಾಗೆ ಸಂಪರ್ಕದಲ್ಲಿರೋ ನಾನು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಪ್ರಜಾಸೇವೆ ಇಲಾಖೆಯ ಸ್ಥಾಪನೆಗೆ ಸಿಎಂ DKಶಿ ಸರ್ಕಾರ ನಿರ್ಧಾರ ಮಾಡಿದೆ. ಇದು ಒಳ್ಳೆಯ ಬೆಳವಣಿಗೆ ಅಂತ ಅನ್ಸುತ್ತೆ. ಇವತ್ತು ನಡೆದಿರುವಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಈ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಪ್ರತ್ಯೇಕ ಸಚಿವರನ್ನ ನೇಮಕ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಇದರಲ್ಲಿ ಓರ್ವ IAS ಅಧಿಕಾರಿಯ ನೇತೃತ್ವದಲ್ಲಿ ಈ ಒಂದು ಇಲಾಖೆ ಆರಂಭ ಆಗತ್ತೆ. ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರು ವಾರಕ್ಕೊಮ್ಮೆ ಜನಸ್ಪಂದನ ಸಭೆಯನ್ನು ಮಾಡಬೇಕು. ಇದು ಟಾಸ್ಕು. ಅಲ್ಲಿ ಕಂಡು ಬಂದಿರುವಂತಹ ಸಮಸ್ಯೆಗಳನ್ನ ಸಂಪುಟ ಸಭೆಯಲ್ಲಿ ಪರಿಶೀಲನೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ. ಇದೆಲ್ಲವನ್ನ ಪರಿಶೀಲನೆ ಮಾಡಾದ ನಂತರ ಪರಿಹಾರ ನೀಡೋದಾಗಿ ಸರ್ಕಾರ ಭರವಸೆಯನ್ನ ಕೊಟ್ಟಿದೆ. ಧ್ರುವ, ಈಗ DK ಶಿವಕುಮಾರ್ ಅವರು CM ಆದ ಬಳಿಕ ಕೆಲವೊಂದಿಷ್ಟು ಯೋಜನೆಗಳನ್ನು ಜಾರಿಗೆ ತರೋದರಲ್ಲಿ ನಿರತರಾಗ್ತಾ ಇದ್ದಾರೆ. ಪ್ರಜಾಸೇವೆ ಅನ್ನುವಂಥ ಮತ್ತೊಂದು ಯೋಜನೆಯನ್ನು ಕೊಡ್ತಾ ಇದ್ದಾರೆ. ಒಂದು ಇಲಾಖೆಯನ್ನು ಸ್ಥಾಪನೆ ಮಾಡೋದಕ್ಕೆ ಈ ಒಂದು ಪ್ರಜಾಸೇವೆ ಇಲಾಖೆಯಲ್ಲಿ ಯಾವೆಲ್ಲ ಅಂಶಗಳು ಒಳಪಡುತ್ತೆ, ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಬಹುದು? ಮೇಲ್ನೋಟಕ್ಕೆ ಈಗ ಬ್ರೇಕಿಂಗ್ ನೋಡಿದ್ರೆ ಗೊತ್ತಾಗ್ತಾ ಇದ್ದು ವರ್ಕೌಟ್ ಆಗಬಹುದು ಅಂತೇಳಿ. ಬಟ್ ಸ್ಥಳೀಯ ಶಾಸಕರು, ಮಂತ್ರಿಗಳು, ಅಧಿಕಾರಿಗಳು ಸಮರ್ಪಕವಾಗಿ ಕೆಲಸ ಮಾಡ್ತಾರಾ ಅಂತೇಳಿ? ಹೇಮಂತ್, ಇಡೀ ರಾಜ್ಯದಲ್ಲಿ ಇರುವಂತಹ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಜನರಿರ್ಬೋದು, ಅವರ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಶಾಸಕರು ಈಗಾಗಲೇ ಆಲಿಸ್ತಾ ಇದ್ರು, ಅಧಿಕಾರಿಗಳು ಕೂಡ ಅದನ್ನ ಆಲಿಸ್ತಾ ಇದ್ರು. ಆದ್ರೆ ಅದನ್ನ ಮಾನಿಟರ್ ಮಾಡಲಿಕ್ಕೆ ಯಾರು ಇರಲಿಲ್ಲ. ಅಂದ್ರೆ ಅದಕ್ಕೆ ಹೊಣೆಗಾರರನ್ನಾಗಿ ಯಾರನ್ನು ಮಾಡಲಿಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ಮನಗಂಡಂತಹ ರಾಜ್ಯ ಸರ್ಕಾರ ಈಗ ಪ್ರತ್ಯೇಕವಾಗಿ ಒಂದು ಇಲಾಖೆಯನ್ನ ಸ್ಥಾಪನೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಒಂದು ಸ್ವಾಗತಾರ್ಹ ನಡೆ ಅಂತಾನೆ ಹೇಳ್ಬೋದು. ಆದ್ರೆ ಇದಕ್ಕೆ ಸಚಿವ ಸ್ಥಾನವನ್ನ ಕೂಡ ಒಬ್ರು ಸಚಿವರನ್ನ ಕೂಡ ನೇಮಕ ಮಾಡ್ತಾರೆ. ಜನರ ಕುಂದು ಕೊರತೆಗಳು, ಅವಹಾಲುಗಳು ಏನಿದಾವೆ ಅವೆಲ್ಲವನ್ನ ಸ್ವೀಕಾರ ಮಾಡುವಂತ ಕೆಲಸವನ್ನ ಆ ಸಚಿವರು ಮಾನಿಟರ್ ಮಾಡ್ತಾರೆ. ಆ ಒಂದು ಇಲಾಖೆಯ ಕೆಳಗಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ, ಶಾಸಕರು ಬರ್ತಾರೆ. ಅವರೆಲ್ಲರೂ ಜಿಲ್ಲಾ ಮಟ್ಟದಲ್ಲಿ ಉಸ್ತುವಾರಿ ಸಚಿವರು ಪ್ರತಿ ತಾಲೂಕಿನಲ್ಲಿ ಜನಸಂಪರ್ಕ ಸಭೆಯನ್ನ ಆಯೋಜನೆ ಮಾಡಬೇಕಂತೆ. ಆ ಸಭೆಯಲ್ಲಿ ಜನರ ಅಹವಾಲುಗಳನ್ನ ಸ್ವೀಕಾರ ಮಾಡಬೇಕು. ಅವರು ಬಹಳ ದಿನದಿಂದ ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಏನು ಅದನ್ನ ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ಈಗ ಕ್ರಮ ಆಗಬೇಕು ಅಂತ DK ಶಿವಕುಮಾರ್ ಅವರು ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಅದಕ್ಕೆ ಪ್ರತ್ಯೇಕವಾಗಿ ಸಚಿವರನ್ನ ನೇಮಕ ಮಾಡ್ತಾರೆ. ಆ ಸಚಿವರು ಕೇವಲ ಜನರ ಸಮಸ್ಯೆಗೆ ಪರಿಹಾರವನ್ನ ಒದಗಿಸೋದು ಮಾತ್ರ ಕೆಲಸ ಆಗಿರುತ್ತೆ. ಆದ್ರೆ ಇದರ ಮುಂದಿನ ಹಂತಗಳು ಹೇಗಿರುತ್ತೆ ಅನ್ನುವಂಥದ್ದು ಇನ್ನು ಕುತೂಹಲವನ್ನ ಮೂಡಿಸಿರುವಂತದ್ದು. ಆದ್ರೆ ಈ ಇಲಾಖೆಗೆ ಅನುದಾನವನ್ನ ಎಷ್ಟು ನೀಡ್ತಾರೆ, ಬೇರೆ ಇಲಾಖೆಯ ಜೊತೆ ಕೆಲಸವನ್ನ ಮಾಡಿಸಬೇಕಾ, ಈ ಸಮನ್ವಯತೆಯನ್ನ ಕೂಡ ಅಲ್ಲಿ ನೋಡ್ತಾ ಹೋಗ್ಬೇಕಾಗುತ್ತೆ. ಯಾಕಂದ್ರೆ
ಒಂದು ಇಲಾಖೆ ಇನ್ನೊಂದು ಇಲಾಖೆಯ ಜೊತೆ ಕೆಲಸ ಮಾಡಿಸೋದು ಬಹಳ ಕಷ್ಟದ ಕೆಲಸ. ಅವ್ರ ಜೊತೆ ಕೋರ್ಡಿನೇಷನ್ಗಳು ಇರದೇ ಇರ್ತಾವೆ. ಒಬ್ಬರ ಹಿರಿಯ ಅಧಿಕಾರಿ ಇದ್ರೆ ಆ ಇನ್ನೊಂದು ಇಲಾಖೆಯಲ್ಲಿ ಕೂಡ, ಈಗ ಪೌರಾಡಳಿತ ಇರ್ಬೋದು, PWD ಇರ್ಬೋದು, ಅಲ್ಲಿ ಹಿರಿಯ ಸಚಿವರು ಇರ್ತಾರೆ. ಅವರಿಗೆ ಇವರಿಗೆ ಕೋರ್ಡಿನೇಷನ್ ಸಮಸ್ಯೆ ಆಗುತ್ತೆ. ಪ್ರತ್ಯೇಕವಾಗಿ ಇವರಿಗೆ ಏನಾದ್ರು ತುರ್ತು ಅನುದಾನವನ್ನ ನೀಡ್ತಾರ ಆ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ? ಕೇವಲ ಪೋಸ್ಟ್ ಮ್ಯಾನ್ ಕೆಲಸ ಆಗ ಹೋಗುತ್ತಾ ಇದು ಅನ್ನುವಂಥದ್ದು ಈಗ ನಡೀತಾ ಇರುವಂತಹ ಚರ್ಚೆ. ಈಗ ಸಚಿವರಾಗಿ ಅವರು ಕೇವಲ ಪೋಸ್ಟ್ ಮ್ಯಾನ್ ಅಂದ್ರೆ ಆ ಲೆಟರ್ ಅನ್ನ ತಂದು ಆ ಇಲಾಖೆಗೆ ತಲುಪಿಸೋದು, ಈ ಲೆಟರ್ ಅನ್ನ ತಂದು ಈ ಜನರ ಸಮಸ್ಯೆಯನ್ನ ಇನ್ನೊಂದು ಇಲಾಖೆಗೆ ಕೊಡುವಂತಹ ಕೆಲಸ ಆದ್ರೆ ಇದು ಸಂಪೂರ್ಣವಾಗಿ ಹಳ್ಳ ಹಿಡಿದು ಹೋಗುತ್ತೆ. ಆದ್ರೆ ಈಗ ಇರೋದು ಸವಾಲುಗಳು ಆ ಸಚಿವರಿಗೆ ಯಾವ ರೀತಿ ಅಧಿಕಾರವನ್ನ ನೀಡ್ತಾರೆ ಅನ್ನುವಂಥದ್ದು. ಯಾರಾದ್ರೂ ಈ ಇಲಾಖೆಯನ್ನ ಕೊಟ್ರೆ ಒಪ್ಕೊಳ್ಳಿಕ್ಕೆ ರೆಡಿ ಇದಾರಾ ಅನ್ನುವಂಥದ್ದು ಪ್ರಶ್ನೆ. ಅನುದಾನ ಇಲ್ಲ ಅಂದ್ರೆ ಆ ಇಲಾಖೆಯನ್ನ ಕಾರ್ಯನಿರ್ವಹಿಸಲಿಕ್ಕೆ ಯಾರು ಕೂಡ ಅದರ ಹತ್ತ ಮುಖವನ್ನ ಮಾಡೋದಿಲ್ಲ. ಈಗಾಗಲೇ ಕ್ರೀಡಾ ಇಲಾಖೆಯನ್ನ ನೀವು ಗಮನಿಸ್ತಾ ಇರಬಹುದು. ಅದನ್ನ ತೆಗೆದುಕೊಳ್ಬೇಕು ಅಂದ್ರೆ ಯಾರು ಅದರ ಹತ್ರ ಸುಳಿಯೋದಿಲ್ಲ. ಆ ರೀತಿ ಇದೊಂದು ಕೇವಲ ಹೆಸರಿಗಷ್ಟೇ ಒಂದು ಇಲಾಖೆ ಆಗ ಹೋಗುತ್ತಾ ಅನ್ನುವಂತ ಆತಂಕ ಕಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಈಗ ಕುತೂಹಲವನ್ನ ಮೂಡಿಸಿರುವಂತದ್ದು. ಎಸ್, ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.